ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನೆಲ್ಗೆ ಸ್ವಾಗತ. ಇವತ್ತು ದೋಸೆ ಹಿಟ್ಟು ಮಾಡೋದು, ದೋಸೆ ಪುಡಿ, ದೋಸೆ ಪೌಡರ್ ಮಾಡೋದು ಹೇಗೆ ಅಂತ. ಇದು 6 months ಇರುತ್ತೆ. ಉಪ್ಪಾಕಿಟ್ಬಿಟ್ರೆ ಏನು ಹಾಳಾಗೋದಿಲ್ಲ. ಉಪ್ಪಾಕದೆ ಮಾಡಿದ್ರೆ ಮಾತ್ರ ಹಾಳಾಗುತ್ತೆ. ಇದು ದಿಢೀರ್ ಅಂತ ನಮಗೆ ದೋಸೆ ಮಾಡ್ಕೊಳ್ಬೇಕು, ಏನು ತಿಂಡಿ ಇಲ್ಲ ಅನ್ನೋವಾಗ ಮಾಡ್ಕೊಳ್ಬೋದು. ಎಲ್ಲಾದರೂ ನಿಮ್ಮ ಮಕ್ಕಳೆಲ್ಲ ಬೇರೆ ಊರಲ್ಲಿದ್ದರೆ, ಅವ್ರಿಗೆ ಬ್ಯಾಚುಲರ್ಸ್ ಇದ್ದರೆ ಅವ್ರಿಗೆ ಇದನ್ನು ಮಾಡಿ ಕಳಿಸಿದ್ರೆ ತಕ್ಷಣ ಅವ್ರು ಕಲಿಸಿ ದೋಸೆ ಹೊಯ್ಕೊಳ್ಬೋದು. ರುಬ್ಬೇಕಂತ ಏನಿಲ್ಲ. ಸೊ ಅದಕ್ಕೆ ಇದು 3 ಅಕ್ಕಿಗೆ 1 ಉದ್ದು, 3 ಅಕ್ಕಿಗೆ 1 ಉದ್ದು. ಇಲ್ಲಿ ನಾನು 1 ಬೌಲ್ ಇಟ್ಟಿದ್ದೇನೆ, ಹಾಕುವಾಗ 3 ಹಾಕ್ತೇನೆ. 3 ಬೌಲ್ಗೆ 1 ಉದ್ದು, 1 ಸಣ್ಣ ಕಪ್ಪು ಕಡಲೆಬೇಳೆ, 1 ಕಪ್ಪು, ತೊಗರಿಬೇಳೆ 1 ಕಪ್ಪು. ಮತ್ತು ಇದು ಇಡ್ಲಿ ಅಕ್ಕಿ ಅಂತ, ಇಡ್ಲಿ ಅಕ್ಕಿ ಸಣ್ಣಗೆ ಸಿಗುತ್ತೆ ನೋಡಿ, ಬೆಳ್ಳಕ್ಕಿರುತ್ತೆ. ಇದು ಹಾಕದಿದ್ರೂ ಪರವಾಗಿಲ್ಲ, ಸಿಕ್ಕಿದ್ರೆ ಹಾಕಿ. ಮೆಂತ್ಯ 3/4 ಬೌಲ್ ಸಾಕು. ಮೆಂತ್ಯ, ಅವಲಕ್ಕಿ 2 ಸಣ್ಣ ಬೌಲು. ಇದಿಷ್ಟನ್ನು ಬೆಚ್ಚಗೆ ಮಾಡಬೇಕು, ತುಂಬ ಹುರಿಬಾರ್ದು, ಸ್ವಲ್ಪ ಬೆಚ್ಚಗೆ ಮಾಡಿದರೆ ಸಾಕು. ಹಾಳಾಗ್ಲಾಗಿರುತ್ತೆ. ಬಿಸಿಲಿದ್ರೆ ತೊಳೆದು ಒಣಗಾಕ್ಬೋದು. ಈಗ ಮಳೆಗಾಲ, ಅದಕ್ಕೆ ನಾನು ಹಾಗೆ ಮಾಡ್ತಾಯಿದ್ದೀನಿ. ಬಿಸಿಲಿದ್ರೆ ತೊಳೆದು ಒಣಗಾಕ್ಬೋದು. ಅವಲಕ್ಕಿ ಒಂದು ತೊಳಿಬಾರ್ದು, ಬೇರೆ ಎಲ್ಲವನ್ನು ತೊಳೆದು ಒಣಗಾಕಿ ಸ್ವಲ್ಪ ಬೆಚ್ಚಗೆ ಮಾಡಿ ಮಿಲ್ಲಿಗೆ ಕಳಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಈಗ ಹುರಿಯೋದು ಹೇಗೆ ಅಂತ ನೋಡೋಣ. ನೋಡಿ, ಹೀಗೆ ಕೈಯಲ್ಲಿ ಹಿಡಿದ್ರೆ ಬಿಸಿ ಹತ್ತಿದ್ರೆ ಸಾಕು, ತುಂಬ ಹುರಿಬೇಕಂತಿಲ್ಲ. ಈಗ ನಾನು ಹಿಡಿದಿದ್ದೇನೆ, ಬಿಸಿ ತಾಗ್ತಾ ಇದೆ ಅಷ್ಟೇ. ಇಷ್ಟು ಬಿಸಿ ಆದರೆ ಸಾಕು, ತುಂಬ ಹುರಿಬೇಕಂತಿಲ್ಲ. ಇದೇ ಥರ ಎಲ್ಲವನ್ನು ಹಾಗೆ ಬಿಸಿ ಆದರೆ ಸಾಕು. ಹೀಗೆ ಅಕ್ಕಿ ನೋಡಿ ಬಿಸಿಯಾಗಿದೆ, ಸಾಕು, ಇಷ್ಟೇ. ಆಫ್ ಮಾಡಿಬಿಡಬೇಕು. ನೋಡಿ, ಈಗ ಉದ್ದಿನಬೇಳೆ ಹುರಿತಾ ಇದ್ದೀನಿ. 3 ಅಕ್ಕಿ ಹುರಿದಿದ್ದೀನಿ. 3 ಬೌಲ್ ಅಕ್ಕಿಗೆ 1 ಬೌಲ್ ಉದ್ದಿನಬೇಳೆ. ಇದು ತುಂಬ ಹುರಿಬೇಕಂತಿಲ್ಲ, ಇದು ಅಷ್ಟೇ, ಬಿಸಿ ಆದರೆ ಸಾಕು. ಹೀಗೆ ಹಿಡಿದ್ರೆ ಬಿಸಿ ಆಗಬೇಕು ಕೈ, ಅಷ್ಟೇ ಸಾಕು. ಹೆಸರು ಕಾಳದು ಮಾಡ್ಬೋದು, ಗ್ರೀನ್ ಕಲರ್ ಆಗಿರುತ್ತೆ, ಅದು ಸಪ್ರೇಟ್ ಮಾಡಬೇಕು. ಇದಕ್ಕೆ ಹಾಕಿದರೆ ಅದು ಹಾಳಾಗ್ಬಿಡುತ್ತೆ. ಹೆಸರು ಕಾಳದಿದ್ರೆ, ಕಾಳುಗಳಾದರೆ ಸ್ವಲ್ಪ ಬೇಗ ಹಾಳಾಗುತ್ತೆ. ಅದಕ್ಕೆ ನಾನು ಹಾಕಲಿಲ್ಲ, ಅದು ಸಪ್ರೇಟ್ ಮಾಡಿ ಇಟ್ಕೊಳ್ಬೋದು. ಗ್ರೀನ್ ಕಲರ್ ದೋಸೆ ಬರುತ್ತೆ ನೋಡಿ. ಈಗ ಬಿಸಿಯಾಗಿದೆ, ಸಾಕು, ಆಫ್ ಮಾಡ್ತೀನಿ. ಈಗ ಕಡಲೆಬೇಳೆ ಮತ್ತು ತೊಗರಿಬೇಳೆ 1 ಬೌಲು, ಚಿಕ್ಕ ಬೌಲಲ್ಲಿ 1 ಬೌಲ್ ತೊಗೊಂಡಿರೋದು. ಅದು ಕೂಡ ಅಷ್ಟೇ, ಬಿಸಿ ಆದರೆ ಸಾಕು. ನೋಡಿ, ಈಗ ಹಿಡಿದ್ರೆ ಬಿಸಿ ಆದರೆ ಸಾಕು. ಈಗ ಆಗಿದೆ, ಆಫ್ ಮಾಡ್ತೇನೆ. ಈಗ ಮೆಂತ್ಯ ಹಾಕಿದ್ದೀನಿ. ಮೆಂತ್ಯ ಕೂಡ ಬಿಸಿ ಆದರೆ ಸಾಕು, ಪಟ ಅನ್ಬೇಕಂತೇನಿಲ್ಲ. ಮೆಂತ್ಯ ಬಿಸಿ ಆದರೆ ಸಾಕು. ಅಂಗಡಿಯಿಂದ ಹಿಟ್ಟು ತಂದು ಮಾಡೋ ಬದಲು ಈ ಥರ ಮಾಡಿ ಇಟ್ಕೊಂಡ್ರೆ ಮನೆಯದೇ ಹಿಟ್ಟು ಹೆಲ್ತ್ಗೆ ಒಳ್ಳೆಯದು. ಅವರು ಏನೆಲ್ಲ ಹಾಕಿರ್ತಾರೆ, ಎಷ್ಟೋ ದಿನ ಆಗಿರುತ್ತೆ ಮಾಡಿ. ಇದು ಫ್ರೆಶ್ ಆಗಿ ನೀವು ಕಲಸಿ ಮಾಡ್ಕೊಳ್ಬೋದು, ಇದರಿಂದ ಏನು ಹೆಲ್ತ್ಗೆ ಪ್ರಾಬ್ಲಮ್ ಇಲ್ಲ. ಸೊ ಈಗ ಮೆಂತ್ಯ ತೊಗೊಂಡ್ಬಿಡೋಣ. ಬಿಸಿಯಾಗಿದೆ, ಬಿಸಿಯಾಗಿದೆ, ಸಾಕು. ಈಗ ನೋಡಿ, ಇಡ್ಲಿ ಅಕ್ಕಿ 2 ಬೌಲ್ ಹಾಕಿದ್ದೀನಿ. ಇದು ಇದ್ದರೆ ಹಾಕಿ, ಇಲ್ದಿದ್ರೆ ರೇಷನ್ ಅಕ್ಕಿನೇ ಹಾಕ್ಬೋದು. ಇದು ನಾನೆಲ್ಲ ರೇಷನ್ ಅಕ್ಕಿಲೇ ಮಾಡಿರೋದು. ಇದು ಇದೇ ಅಕ್ಕಿ ಹಾಕಬೇಕಂತೇನಿಲ್ಲ. ಇದು ಹೀಗಿರುತ್ತೆ ಇಡ್ಲಿ ಅಕ್ಕಿ ಅಂತ. ಇದರಲ್ಲಿ ಇಡ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗೆ ಅಂತಲೇ ಬರುವಂಥ ಅಕ್ಕಿ ಇದು, ತಮಿಳ್ನಾಡಲ್ಲೆಲ್ಲ ಫೇಮಸ್ ಇದು. ನೋಡಿ, ಇದು ಕೂಡ ಬಿಸಿಯಾಗಿದೆ, ಸಾಕು. ಈಗ ನೋಡಿ, ಕೊನೆಯದಾಗಿ ಉಪ್ಪು ಹುರಿತಾ ಇದ್ದೀನಿ. ಉಪ್ಪನ್ನು ಕೂಡ ಹುರಿಬೇಕು, ಇಲ್ಲಾಂದರೆ ಅದು ನೀರು ಬಿಟ್ಕೊಳ್ತೆ. ಸ್ವಲ್ಪ ಬಿಸಿ ಮಾಡಬೇಕು ಉಪ್ಪನ್ನು ಕೂಡ, ಸ್ವಲ್ಪ ಬಿಸಿ ಆದರೆ ಸಾಕು. ಆ ಬಾಣಲೆ ಬಿಸಿಗೇನೆ ಆಗೋಗುತ್ತೆ. ಆಫ್ ಮಾಡ್ತೇನೆ. ನೋಡಿ, ಮಿಲ್ಲಿಗೆ ತೊಗೊಂಡೋಗಿ, ಮಿಷಿನ್ಗೆ ತೊಗೊಂಡೋಗಿ ಹಿಟ್ಟು ಮಾಡಿಸ್ಕೊಂಬಂದಿದ್ದೀನಿ. ಎಲ್ಲ ಬೇಳೆಗಳು, ಅಕ್ಕಿ ಎಲ್ಲ ಮಿಲ್ ಮಾಡಿಸ್ಕೊಂಡು ಬಂದಿದೆ. ಹೀಗಾಗಿದೆ ನೋಡಿ, ಎಷ್ಟು ನೈಸ್ ಇರಬೇಕು. ಅಂಗಡಿಯಲ್ಲಿ ಸಿಗೋ ಹಿಟ್ಟು ತೊಗೊಂಬರೋಕ್ಕಿಂತ ಇದು ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ನಾನು ರಾತ್ರಿನೇ ಕಲಸಿಟ್ಟಿದ್ದೀನಿ ಇದನ್ನು ನೋಡಿ. ನಾನು ರಾತ್ರಿ ಕಲಸಿಟ್ಟೆ. ಹಾಗೆ ರಾತ್ರಿ ಕಲಸಿಡೋಕ್ಕಾಗ್ದಿದ್ರೆ ಈನೋ ಒಂಚೂರು ಹಾಕ್ಬಿಟ್ಟು ಬೆಳಗ್ಗೆನೇ ಕಲಸಿ ತಕ್ಷಣವೇ ಮಾಡ್ಬೋದು, ಇನ್ಸ್ಟೆಂಟಾಗಿ ಮಾಡ್ಬೋದು. ಈನೋ ಇರಲಿಲ್ಲ ಅಂತೇಳಿ ನಾನು ರಾತ್ರಿನೇ ಕಲಸಿಟ್ಟಿದ್ದೀನಿ. ಇದು ಹೀಗೆ ಎಲ್ಲ ಹಿಟ್ಟನ್ನು ನೋಡಿ, ಈ ಥರ ಜಿಪ್ಲಾಕ್ ಕವರ್ಗೆ ಹಾಕಿ, ಈ ಥರ ಜಿಪ್ಲಾಕ್ ಕವರ್ಗೆ ಹಾಕಿದ್ದೀನಿ ನೋಡಿ ಎಲ್ಲ ಹಿಟ್ಟನ್ನು. ಈ ಹಿಟ್ಟನ್ನು ಫಾರಿನ್ ಯಾರನ್ನ ಇದ್ದರೆ, ಅಲ್ಲಿದ್ದರೆ, ಬೇರೆ ಊರಲ್ಲಿದ್ದರೆ ಈ ಥರ ಪ್ಯಾಕ್ ಮಾಡಿ ಕಳಿಸ್ಬೋದು ನಾವು. ಅವ್ರು ಹಾಗೆ ಡಬ್ಬಿಯಲ್ಲಿ ಹಾಕಿಟ್ಕೊಂಡು ಈ ಥರ ಹಿಟ್ಟು ಮಾಡಿ ದೋಸೆ ಹೊಯ್ಕೊಳ್ಬೋದು. ಈಗ ನೋಡೋಣ ದೋಸೆ ಹೊಯ್ತೀನಿ ಹೇಗೆ ಬರುತ್ತೆ ಅಂತ ನೋಡಿ. ಕಾವಲಿ ಕಾದಿದೆ, ಈಗ ದೋಸೆ ಹೊಯ್ಯೋಣ.
ತೆಳ್ಳಗೆ ಹೊಯ್ಬೋದು, ಏನು ದಪ್ಪ ಹೊಯ್ಬೇಕು ಹೇಳೋದಿಲ್ಲ ಅಂತೇನಿಲ್ಲ, ತೆಳ್ಳಗೆ ಹೊಯ್ಬೋದು ನೋಡಿ. ಎಷ್ಟು ತೆಳ್ಳಗೆ ಬೇಕಾದರೂ ಹೊಯ್ಬೋದು, ಸಾಫ್ಟಾಗಿ ಬರ್ತದೆ. ನಿಮಗೆ ಗರಿ ಬೇಕು ಅಂದರೆ ಸಣ್ಣ ಬೆಂಕಿಯಲ್ಲಿ ಬೇಯಿಸ್ಬೇಕು, ಸಾಫ್ಟ್ ಬೇಕು ಅಂದರೆ ದಪ್ಪ ಉರಿಯಲ್ಲಿ ಬೇಯಿಸ್ಬೇಕು, ಅಷ್ಟೇ ಡಿಫ್ರೆನ್ಸ್. ಸುತ್ತ ಎಣ್ಣೆ ಹಾಕೋಣ. ಈಗ ನೋಡಿ ತೆಗಿತೀನಿ, ಒಂದೇ ಕಡೆ ಬೇಯಿಸಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಈಗ ನೋಡಿ, ಈಗ ದೊಡ್ಡ ಪಾತ್ರೆಯಲ್ಲಿ ದೋಸೆ ಮಾಡೋಣ. ಅದೇ ಹಿಟ್ಟು ದೊಡ್ಡ ಪಾತ್ರೆಯಲ್ಲಿ. ಚೂರು ಎಣ್ಣೆ ಹಾಕೋಣ. ಇದು ಗೊತ್ತಾಗೋದಿಲ್ಲ, ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ದೀವಿ ಅಂತ ಗೊತ್ತಾಗೋದಿಲ್ಲ ದೋಸೆ. ನೋಡಿ ಈಗ ತಿರುವು ಹಾಕಿದ್ದೀನಿ. ಸ್ಟವ್ ಆಫ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಈಗ ಇದರಲ್ಲಿ ನೆಲಗಡಲೆ ಚಟ್ನಿ ಪುಡಿ ಇಟ್ಟಿದ್ದೀನಿ ಮತ್ತು ಹುಚ್ಚೆಳ್ಳು ಚಟ್ನಿ ಪುಡಿ ಇಟ್ಟಿದ್ದೀನಿ. ಎರಡೂ ಕೂಡ ನಾನೇ ಮಾಡಿದ್ದೀನಿ, ವಿಡಿಯೋ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಎರಡದು ಲಿಂಕು ನೋಡಿ. ದೋಸೆ ಇದು ಮಾಡಿ ನೋಡಿ, ದೊಡ್ಡ ಪಾತ್ರೆದು. ಹೀಗೆ ಇನ್ಸ್ಟೆಂಟಾಗಿ ಮಾಡ್ಬೋದು. ಏನೋ ಹಾಕಿ ಮಾಡೋದಾದರೆ ಬೆಳಗ್ಗೆನೇ ಹಿಟ್ಟು ಕಲಿಸ್ಬೋದು. ಇದನ್ನು ನೀವು ಕೂಡ ಮನೇಲಿದ್ದವರು ಕೂಡ, ಕೆಲಸಕ್ಕೆ ಹೋಗೋರೇ ಮಾಡಬೇಕಂತಿಲ್ಲ, ಮನೇಲಿದ್ದವರು ಕೂಡ ದೋಸೆ ಹಿಟ್ಟು ಮಾಡಿಟ್ಕೊಂಡ್ರೆ ನೆಂಟರೆಲ್ಲ ಬಂದಾಗ ತಕ್ಷಣ ಮಾಡೋಕ್ಕೆ ಸರಿಯಾಗತ್ತೆ. ಉಪ್ಪಿಟ್ಟು ಅಂದರೆ ಎಲ್ಲ ಮುಖ ತಿರುಗಿಸ್ತಾರೆ. ಸೊ ಈ ಹಿಟ್ಟಿದ್ರೆ, ಈ ಪುಡಿ ಇದ್ದರೆ ತಕ್ಷಣ ಹಿಟ್ಟು ಕಲಸಿ ಮಾಡ್ಬೋದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.